ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಸೋಯಾ ಚಂಕ್ಸ್. ನೀವು ನೋಡಿರ್ಬೋದು, ಇದನ್ನು ಪಲಾವ್ಗೆ, ಬಾತ್ಗೆ, ಇದಕ್ಕೆ ಅಂತ ಯೂಸ್ ಮಾಡ್ತೀವಿ. ಬಟ್ ಮಕ್ಳಿಗೆ ಇಷ್ಟ ಹಾಗೆ ನಾವು ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಗೋಬಿ ಥರ ಮಾಡ್ಕೊಡ್ಬೋದು. ಈಗ ನಾನು ಬಿಸಿ ನೀರು ಕುದಿಯೋಕೆ ಇಟ್ಟಿದ್ದೆ, ಅದಕ್ಕೆ ಸೋಯಾ ಚಂಕ್ಸ್ ಹಾಕ್ತೆ. ಚೆನ್ನಾಗಿ ಅದೊಂದು 2 ನಿಮಿಷ ಚೆನ್ನಾಗಿ ಇದು ಮಾಡಬೇಕು. ಅದರಲ್ಲಿರೋದು ತೊಳೆದಿದ್ದು ಲೆಕ್ಕನೇ ಬರುತ್ತೆ, ಮತ್ತು ಒಳಗಡೆಗೆಲ್ಲ ನೀಟಾಗಿ ಅದು ಇದಾಗುತ್ತೆ. ಸೊ ಅದ್ರ ಜೊತೆಗೆ ನಾವು ಇವಾಗ ಅಕ್ಕಿ ಹಿಟ್ಟು ಮತ್ತು ಮೈದಾ, ಉಪ್ಪು, ಖಾರದ ಪುಡಿ ಮತ್ತು ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಇದ್ದರೆ ಜೀರಿಗೆ, ಇಲ್ಲಾಂದರೆ ಅವಕ್ಕಿ. ಬಟ್ ಜೀರಿಗೆನೇ ಹಾಕಿದ್ರೆ ನನ್ನ ಪ್ರಕಾರ ಬೆಟರ್ ಅಂತ. ಇದಾಗಿದೆ. ಒಂದು ಕಡೆ ನಾನು ಇದನ್ನು ಮಾಡೋದಕ್ಕೆ ಇಟ್ಟಿದ್ದೆ. ಸೊ ಹಂಗಾಗಿ ಇದಾಗಿದೆ. ಇದನ್ನು ನೀವು ಚೆನ್ನಾಗಿ ಹಿಂಡಬೇಕು. ಎಷ್ಟು ಚೆನ್ನಾಗಿ ಹಿಂಡಬೇಕು ಅಂತಂದರೆ, ಒಂದು ಸಲ ಹಿಂಡಿಡಿ ಮತ್ತು ಇನ್ನೊಂದು ಸಲ ತೊಗೊಂಡು ಹಿಂಡಿಡಿ. ಯಾಕಂದರೆ ಒಂದೇ ಸಲ ಮಾಡೋದಾಗಿ ನಮಗೆ ಗೊತ್ತಾಗಲ್ಲ. ಇದೆಷ್ಟು ಚೆನ್ನಾಗಿ ನಾವು ಅದನ್ನು ಪ್ರೆಸ್ ಮಾಡಿ ಹಿಂಡಿ ಅದರಿಂದ ನೀರು ತೆಗಿತೀವೋ ಅಷ್ಟು ಚೆನ್ನಾಗಿ ನಿಮಗೆ ಗೋಬಿ ಬರುತ್ತೆ. ಇಲ್ಲಾಂದರೆ ಅದು ನಾವು ಹಿಟ್ಟಿಗೆ ಹಾಕಿ ಕಲಿಸ್ತೀವಿ, ಅದನ್ನು ಮಿಕ್ಸ್ ಮಾಡಿದಾಗ ನೀರಿನಂಗೆ ಆಗಿಬಿಡುತ್ತೆ. ಹಾಗಾಗಿ ನೀವು ಒಂದು ಸ್ವಲ್ಪ ಟೈಮ್ ತೊಗೊಂಡು, ಸ್ವಲ್ಪ ಸುಡುತ್ತಾ ಇರುತ್ತಲ್ವ, ತಕ್ಷಣವೇ ಆರಿದ್ರೆ ಓಕೆ, ಆರಿಲ್ಲ ಅಂದರೆ ಇದು ಮಾಡ್ಬೋದು. ನಾನು ಆವಾಗಲೇ ಹಿಟ್ಟನ್ನ ಒಂದು 2 ನಿಮಿಷ ಆದರೆ ಸಾಕು ಕಲಸಿ. ತುಂಬ ಹೊತ್ತು ಕಲಸಿ ಇಡಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ಆದ ತಕ್ಷಣ ಕರೆದು ಕಲಸಿ ಆದ ತಕ್ಷಣವೇ ಬಿಡ್ಬೋದು. ಸೊ ಹಂಗಾಗಿ ನಾನು ಅದನ್ನು ಫಸ್ಟು ಸೋಯಾ ಚಂಕ್ಸ್ನ ನೀಟಾಗಿ ರೆಡಿ ಮಾಡ್ಕೊಂಬಿಟ್ಟೆ. ಜೊತೆಗೆ ಇದನ್ನು ಇವಾಗ ಕಲಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನೀವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಸೋಯಾ ಚಂಕ್ಸಲ್ಲಿ ನೀವು ಎಷ್ಟೇ ಹಿಂಡಿ ನೀರು ತೆಗ್ದಿರ್ಬೋದು, ಆದರೆ ಅದು ಸ್ವಲ್ಪ ನೀರು ಬಿಟ್ಟೇ ಬಿಡುತ್ತಲ್ವ. ಸೊ ಆವಾಗ ಬೇಕಾದರೆ ನೋಡ್ಕೊಂಡು ಆಮೇಲೆ ಬೇಕಾದರೆ ಹಾಕೋಬೋದು. ನಾನು ಸ್ವಲ್ಪ ಗಟ್ಟಿಯಾಗೇ ಕಲಿಸಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಕೈಯಲ್ಲೇ. ನೀವು ಅಂದ್ಕೊಂಡಿದ್ದೀರ ಸೋಯಾ ಚಂಕ್ಸ್ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತ. ಏನಿಲ್ಲ, ನಾವು ಅದನ್ನು ಇದು ಮಾಡಿದ್ರೂ ಅದು ಹಂಗೆ ಇದೆ ನೋಡಿ, ಹಂಗಂಗೆ ಗಟ್ಟಿಯಾಗೆ ಉಂಡಾಗೆ ಹೆಂಗಿದೆ, ಏನು ಪ್ರೆಸ್ ಆಗಿ ಏನು ಉದುದ್ರಾಗಿಲ್ಲ. ಸೊ ಹಂಗೆ ಅಂದರೆ ನೀವು ತುಂಬ ಪ್ರೆಸ್ ಮಾಡಿ ತುಂಬ ಇದು ಮಾಡಿದ್ರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಿಂಗೆ ಗೋಬಿ ಮಾಡೋದ್ರಿಂದ ಅದು ಉಂಡಾಗಿದ್ದರೆ ಚೆಂದ. ಸೊ ಇವಾಗ ನಾನು ಅದು ಎಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ. ಆವಾಗ ಎಷ್ಟು ಗಟ್ಟಿ ಇತ್ತು ಹಿಟ್ಟು, ಬಟ್ ಇವಾಗ ಎಷ್ಟು ತೆಳ್ಳಗೆ ನೀಟಾಗಿ ಹೆಂಗೆ ಇದಾಗಿದೆ. ಸೊ ನಾನಿವಾಗ ಬಿಡ್ತಿದ್ದೀನಿ. ಅದು ಅಷ್ಟೇ, ನೀವು ಒಂದು ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೊಂಡು ಬಿಡಿ. ಆಮೇಲೆ ಸ್ವಲ್ಪ ಎತ್ತಿಸಿದ್ರು ಹುಡಿನ ಓಕೆ. ನೀವು ತುಂಬ ಚೆನ್ನಾಗಿ ಗೋಬಿ ತಿಂದಷ್ಟೇ ಫೀಲ್ ಆಗುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಖಾರ ಕಡಿಮೆನೋ ಜಾಸ್ತಿನೋ ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಮಕ್ಕಳಿಗೆ ಅಂತ ಏನಲ್ಲ, ದೊಡ್ಡವ್ರಿಗೂ ಕೂಡ. ಇವಾಗ ಸೋಯಾ ಚಂಕ್ಸಿಂದ ಒಳ್ಳೆ ಗೋಬಿ ರೆಸಿಪಿ ರೆಡಿ ಆಯಿತು. ಇದ್ರ ಜೊತೆಗೆ ಟೊಮೊಟೊ ಸಾಸು ಅಥವಾ ಗ್ರೀನ್ ಚಟ್ನಿಗಳು ಏನಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ತಿನ್ನಿ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ನ ಒಂದು ಹೆಲ್ತಿ ರೆಸಿಪಿ ಮೂಲಕ ಮುಗಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.